Watch full episodes on Jio Hotstar. ನಿಮ್ಮನ್ನೆಲ್ಲ ಮುಗಿಸಿ ಬಿಡ್ತೀನಿ. ಯಾರು ಉಳಿಯೋದಿಲ್ಲ. ಈ ಜಗತ್ತೇ ನಾಶವಾಗಿ ಬಿಡುತ್ತೆ. ಸಿಪಾಯಿಗಳೇ, ಇಲ್ಲಿ ಬಂದೆ. ಸೂರ್ಯನನ್ನ ನೋಡ್ಬೇಡ್ರು. ಇವರನ್ನೆಲ್ಲ ಮುಗಿಸಿ ಬಿಡಿ. ಹೋಗಿ. ಎಲ್ಲಿ ಹೋದ್ರು ಕಲ್ಲುಗಳು. ಸಿಕ್ಬಿಡ್ತು ನೀರಿನ ಶಕ್ತಿಯ ಕಲ್ಲು. ಸಿಕ್ಕಿಬಿಡ್ತು ಭೂಮಿಯ ಶಕ್ತಿಯ ಕಲ್ಲು. ಬೇಡ, ನನ್ನ ಎರಡು ಕಲ್ಲುಗಳು. ನಾನು ಯಾರನ್ನೂ ಬಿಡೋದಿಲ್ಲ. ಅರೆ ಇಲ್ಲಿ ನೋಡಿ, ಈ ಕಲ್ಲು ಚಿಕ್ಕದು ಆಗುತ್ತೆ. ರುದ್ರ, ನೀನ್ ಮಾಡಿದ ಉಪಾಯ ಡಿಜಿಟಲ್ ಬುಕ್ ಮಾಡೋಕೆ ಅದು ಈಗ ಉಪಯೋಗವಾಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಮುಂದಿನ ಒಗಟು ಸಿಗ್ತಿರ್ಲಿಲ್ಲ. ರುದ್ರ, ನಿನಗಿದು ನೀರಿನ ಶಕ್ತಿಯುಳ್ಳ ಕಲ್ಲು ಸಿಕ್ಕಿದೆ. ನೀನಿದನ್ನ ಪುಸ್ತಕದ ಪುಟದೊಳಗೆ ಇಟ್ಬಿಡು. ನಮ್ಗೆ ಮುಂದಿನ ಕಲ್ಲಿನ ಸುಳಿವು ಸಿಗುತ್ತೆ. ಹೆರೋಷಿಯಸ್ ಖುಷಿಯಾದ. ಹೆರೋಷಿಯಸ್ ಖುಷಿ ಪಟ್ರೆ ನೀವು ಖುಷಿ ಆಗ್ತೀರಾ? ಆದ್ರೆ ನನಗೊಂದು ಮಾತಾರ್ಥವಾಗ್ತಿಲ್ಲ. ಆ ಹುಡುಗ ಯಾವುದ್ರ ಮೇಲೆ ಸವಾರಿ ಮಾಡ್ತಿದ್ನೋ ಯಾವುದೇ ಪ್ರಾಣಿ ಅದನ್ನ ಎಳಿತಿರ್ಲಿಲ್ವಲ್ಲ. ಹೆರೋಸೆಸ್ ಅವ ಜಾದೂಗಾರ, ಒಬ್ಬ ಮಹಾನ್ ಜಾದೂಗಾರ. ಅವ ಏನೂ ಮಾಡ್ಬೋದು. ಹೋಗ್ತಾನೆ ಬೇಗ. ಅರೆ ಇದೇನಾಗ್ತಿದೆ? ಈಚಕ್ದಾನ ಬೀಚಕ್ದಾನ ದಾನೆ ऊपर ದಾನ. ಹೊಂಚು ಹಾಕಿ ಕೂತಿದ್ದಾನೆ ಚತುರ. ಅವನು ಈ ಕಾಳನ್ನು ತಿನ್ಬೇಕು. ಈಚಕ್ ದಾನ ಬೀಚಕ್ ದಾನ ದಾನೆ ಉಪರ್ ದಾನ ಸರಿ ಹೋಯ್ತು. ಆದ್ರೆ ಹೊಂಚು ಹಾಕಿ ಕೂತ ಚತುರ ಅಂದ್ರೆ ಏನರ್ಥ? ಬಹುಶಃ ತಪ್ಪಿ ಚತುರ ಬಂದಿರ್ಬೇಕು. ಹೊಂಚುವಾಗಿ ಕೂತವ ಶಿಕಾರಿ ಅಂತ ಬರೀಬೇಕಿತ್ತು. ಯಾಕಂದ್ರೆ ಈ ರೀತಿ ಹೊಂಚು ಹಾಕಿ ಶಿಕಾರಿಯೇ ಕೂತಿರ್ತಾನೆ. ಚತುರ ಶಿಕಾರಿ ಅಂತೂ ಅಲ್ಲ. ಚತುರ ಯಾವುದೋ ಹೆಸರಿರ್ಬೇಕು. ಬಾಬಾದಿನ್ ಸರ್ ಯೋಚಿಸಿ, ಚತುರ ಅಂತ ಯಾರ್ದೇ ಹೆಸರಿರ್ಬಹುದು. ಹಾ ಇದೆ. ಚತುರ ಒಬ್ಬ ಬಾದ್ಶಾನ ಹೆಸರಾಗಿತ್ತು. ಆದ್ರೆ ಅವನ ಪಟ್ಟಣದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವ ಒಬ್ಬ ಒಳ್ಳೆ ಬಾದ್ಶಾನಾಗಿದ್ದ. ಇದನ್ನ ಎಷ್ಟೋ ಸಲ ಕೇಳಿದ್ದೀನಿ. ಬಾದ್ಶಾನಿದ್ರೆ ಶಕೀರ್ನಂತವ್ರು. ಹಾಗಾದ್ರೆ ಮೂರನೇ ಕಲ್ಲು ಅದೇ ಸಿಟಿಯಲ್ಲಿದೆ. ಶಾಕೀರ್ ಬಾದ್ಶಾ ಇದ್ದಲ್ಲೇ. ಈಗ ಪತ್ತೆ ಹಚ್ಚಬೇಕು ಆ ಸಿಟಿಯಲ್ಲಿದೆ ಅಂತ. ಪತ್ತೆ ಹಚ್ಚುವ ಅಗತ್ಯ ಏನಿದೆ? ಈ ಬುಕ್ ಅನ್ನ ನೋಡಿ. ನಾವೀಗ ನಾರ್ತ್ ದಿಶೆಗೆ ಹೋಗ್ಬೇಕು. ನಡೀರಿ. ಮತ್ತೆ ಆಶೆ ಇಡಿ, ಹೆರೋಷಿಯಸ್ ನಮ್ಗೆ ಸಿಗ್ಬಾರದಂತ.
ರುದ್ರ, ನಿನ್ನ ದೇಶದ ಸವಾರಿ ಇನ್ನು ನಡೆಯಲ್ಲ. ಹದ್ದು ನರಿಗಳು ಅದನ್ನು ಕೆಡಿಸಬಹುದು. ಈ ಮರಳುಗಾಡಲ್ಲಿ ಒಂಟೆ ಮಾತ್ರ ವೇಗವಾಗಿ ಓಡುವುದು. ನೀನು ನಿನ್ನ ಜಾದುವಿನಿಂದ ಒಂಟೆ ಸೃಷ್ಟಿಸು. ಮರಳುಗಾಡಲ್ಲಿ ಒಂಟೆ ಮಾತ್ರ ವೇಗವಾಗಿ ಓಡುತ್ತೆ. ಸಿಪಾಯಿಸ್ಕಾ ಕ್ಯಾಮಲ್ ಕ್ರಿಯೇಟೋ. ನೀವೆಲ್ಲರೂ ನಿಷ್ಪ್ರಯೋಜಕರು ಕಣೋ. ಒಂದು ಒಗಟಿನ ಅರ್ಥ ಹುಡುಕೋಕಾಗ್ತಿಲ್ವಲ್ರೋ? ಆ ಹುಡುಗನ್ನ ಕಂಡು ಹಿಡೀರಿ ಆ ಹುಡುಗನ್ನ. ಅವನು ಅರ್ಥ ಹುಡುಕಿರ್ಲೇಬೇಕು. ಆಗ ನಮ್ಮ ಕೆಲ್ಸನೂ ಆಗ್ಬಿಡುತ್ತೆ. ಪತ್ತೆ ಹಚ್ಚಿರೋ. ನನ್ನ ತಲೆನೇ ನರಿಯಂತಲ್ಲ, ನನ್ನ ಬುದ್ಧಿನೂ ನರಿಯಂತೆ ಚುರುಕಾಗಿದೆ. ಈಗಲೇ ಪತ್ತೆ ಹಚ್ಚಿ ಬಿಡ್ತೀನಿ. ಅವ್ರು ಸಿಕ್ಬಿಟ್ರು. ಆ ದಿಕ್ಕಿನಲ್ಲಿ ಒಂದು ಪಟ್ಟಣವಿದೆ. ನನ್ ಗೊತ್ತಾಯ್ತು. ಅವರು ಗಜೋಬಾಗೆ ಹೋಗ್ತಿದ್ದಾರೆ. ಆದ್ರೆ ಅವರು ಅಲ್ಲಿ ಹೋಗಿ ತಲುಪುವವರೆಗೆ ಅವರನ್ನ ತಡಿಬೇಕು. ಇದ್ಯಾವ ಹೊಸ ಅಡಚಣೆ ಎದುರಾಯ್ತು? ಅರೆ ಮಾಡಿದ್ದು ಮಹಾರಾಯ, ಇದು ಬೆನ್ನೆ ಬಿಡ್ತಿಲ್ಲ. ಕತೆ ಮುಗಿತು ಅನ್ಸುತ್ತೆ. ಅರೆ ರುದ್ರ, ಕಾಪಾಡ್ಕೋ. ಈಗ ಈ ಕಲ್ಲನ್ನು ಉಪಯೋಗಿಸಬೇಕಾಗುತ್ತೆ. ಫ್ರೆಂಡ್ಸ್, ಪ್ರಾಬ್ಲಮ್ ಸಾಲ್ವ್ಡ್. ಇನ್ನು ಫಾಸ್ಟ್. ಅವರನ್ನ ಹೋಗೋಕೆ ಬಿಡಬಾರ್ದು. ಅವರು ಎದುರು ಕಡೆನೇ ಇದ್ದಾರೆ. ಇದೇನಾಗ್ತಾ ಇದೆ? ಕಬಡ್ಡಿ. ಸಿಪಾಯಿಸ್ಕಾ ಪ್ರೊಟೆಕ್ಷನ್ ಕವರ್ ಕ್ರಿಯೇಟೋ.
ಹೆರೋಸೆಸ್, ನೀವು ಅವರನ್ನು ಮುಗಿಸಿಬಿಟ್ರೆ ನಡೀರಿ, ಅವರ ಕಲ್ಲು ಕಸಿದುಕೊಳ್ಳಿ. ಈಗ ಕಲ್ಲು ಎಲ್ಲೂ ಹೋಗೋದಿಲ್ಲ. ಯಾವಾಗ ಬೇಕೋ ಆಗ ಕಸಿದುಕೊಳ್ಳಬಹುದು. ಆದ್ರೆ ನಾವು ಮೊದಲು ಬಾಕಿ ಕಲ್ಲುಗಳನ್ನು ಹುಡುಕಬೇಕು. ಇತರರಿಗೆ ಇದರ ಬಗ್ಗೆ ಗೊತ್ತಾಗೋ ಮುಂಚೆನೆ ಹೊರಡಿ ಗಜೋಬಾಕ್ಕೆ. Ibaiska passage creato. ಅವ ನಮ್ಗಿಂತ ತುಂಬಾ ಮುಂದಕ್ಕೆ ಹೋಗಿದ್ದಾನೆ. ನಾವು ಈಗಲೇ ಹೊರಡಬೇಕು. ಈಜಿಪ್ಷಿಯನ್ ಸಿಟಿ ಅಂತೂ ಎಷ್ಟು ಸುಂದರವಾಗಿದೆ ಅಲ್ವಾ? ವಾವ್! ಇದು ಗಜೂಬಾ ಸಿಟಿ. ಅಲ್ಲಿ ನೋಡಿ, ಬೋರ್ಡ್ ಮೇಲೆ ಬರ್ದಿದೆ. ಇಲ್ಲಿಯ ಬಾಷಾನ ಹೆಸರು ನಾಸೀರ್. ನಡೀರಿ, ಅವನ ಜೊತೆ ಮಾತಾಡೋಣ. ಅವನೇ ನಮ್ಗೆ ಸಹಾಯ ಮಾಡಬಹುದು. ಬಾದ್ಶಾ ನಾಸೀರ್, ನೀವೇ ನಮ್ಮನ್ನು ಕಾಪಾಡಬೇಕು. ಈ ಜಗತ್ತು ನಾಶವಾಗುತ್ತೆ, ನೀವೇ ಕಾಪಾಡಬೇಕು. ಆಶ್ಚರ್ಯವಾಯ್ತೆ. ನನಗೂ ಗೊತ್ತು ಈ ಜಗತ್ತು ನಾಶವಾಗುತ್ತೆ ಅಂತ. ಮತ್ತೆ ಇದೂ ಗೊತ್ತಿದೆ ನಾನೇ ಅದನ್ನ ಕಾಪಾಡಬಹುದು ಅಂತ. ಇಲ್ಲಿಯ ಬಾದ್ಶಾನನ್ನು ನಮ್ಮ ಮಹಾಬಲಿ ಹೆರೋಸೆಸ್ ಹೊಡೆದು ಓಡಿಸಿಬಿಟ್ರು. ಈಗ ಗಜೂಬಾ ಸಿಟಿಯ ಬಾದ್ಶಾ ಹೆರೋಸೆಸ್. ಹೆರೋಷಸ್ ಈಗ್ಲೂ ಕಾಲ ಮಿಂಚಿಲ್ಲ. ಆ ಕಲ್ಲು ನಮ್ಗೆ ಕೊಟ್ಬಿಡು, ಇಲ್ಲ ಅಂದ್ರೆ ಖುಷಿ ಆಯ್ತು, ಖುಷಿ ಆಯ್ತು. ನಿನ್ನ ಬೆದರಿಕೆ ಕೇಳಿ ಖುಷಿ ಆಯ್ತು. ಹೆರೋಷಸ್ಗೆ ಖುಷಿ ಆಯ್ತು. ಹೆರೋಷಸ್ ಖುಷಿ ಪಟ್ರೆ ನಿನಗೂ ಖುಷಿ. ಹಿಡಿರೋ ಅವನನ್ನ. ಜಾಸ್ತಿ ಓಡೋಕ್ಕಾಗಲ್ಲ. ಐಡಿಯಾ. ಬೇಗ ಬನ್ನಿ, ಬೇಗ. ನೀವ್ಯಾರು?
ನಾನಿಲ್ಲಿಯ ಬಾದ್ಶಾ ನಾಸೀರ್. ಹಿರೋಶಿಸ್ ಒಮ್ಮೆಲೆ ಆಕ್ರಮಣ ಮಾಡಿದಾಗ ನಾನು ಪ್ರಾಣ ಉಳಿಸಿ ಓಡ್ಬೇಕಾಯ್ತು. ಹೀಗೂ ನಾನು ಅವನನ್ನ ಹೆದ್ರ ಹಾಕೋ ಹಾಗಿಲ್ಲ, ಯಾಕೆಂದ್ರೆ ಅವನಿಗೆ ಜಾದು ಗೊತ್ತು. ನೀವು ನಮ್ಗೆ ಸಹಾಯ ಮಾಡ್ತೀರಾ? ಜಗತ್ತು ಅಪಾಯದಲ್ಲಿದೆ, ನಮ್ಗೆ ನಿಮ್ ಸಹಾಯ ಬೇಕು. ಏನ್ ಸಹಾಯ ಬೇಕೋ ಮಾಡ್ತೀನಿ, ಆದ್ರೆ ನೀನ್ ನನ್ ಸಿಟಿ ಪಡೆಯೋದಕ್ಕೆ ನನ್ಗೆ ಸಹಾಯ ಮಾಡ್ಬೇಕು. ನನ್ಗೆ ನನ್ ರಾಜ್ಯ ವಾಪಸ್ ಕೊಡಿಸ್ಬೇಕು. ಒಪ್ಪಿಗೆ. ಆದ್ರೆ ನೀವು ಹೇಳಿ, ಶಾಕೀರ್ ಯಾರ ಹೆಸರು? ಶಾಕೀರ್ ಅಂತೂ ಯಾರ ಹೆಸರು ಅಲ್ಲ. ನೆನ್ಪಿಸ್ಕೊಳ್ಳಿ, ಯಾರಾದ್ರೂ ಇರ್ಬೇಕಲ್ವಾ ಶಾಕೀರ್? ನಿಮ್ಮ ಪೂರ್ವಜರಲ್ಲಿ, ಅಜ್ಜ ಪಿಜ್ಜರಲ್ಲಿ. ಓಹೋ ನನ್ನ ಪಿಜ್ಜನ ಅಜ್ಜನ ಹೆಸರು ಶಾಕೀರ್ ಅಂತ. ಅವ್ರ ಮೂರ್ತಿನೂ ಈ ಸಿಟಿಯಲ್ಲಿ ತಾಗಿದೆ. ಹಾ, ಅಲ್ಲೇ ಕೊಂಡೋಗಿ, ನನ್ಗೆ ಅಲ್ಲೇ ಹೋಗ್ಬೇಕು. ಕಾಪಾಡಿ ಕಾಪಾಡಿ ಅರೆ, ಈ ಸ್ಟ್ಯಾಚು ನೋಡಿ, ಹೇಗೆಂದ್ರೆ ಶಾಕೀರ್ ಯಾರಿಗೂ ನೋಟ ಇಟ್ಟಂತೆ ಕಾಣಿಸ್ತಿದೆ. ಇದ್ರ ಕೆಳಗಡೆನೆ ಆ ಕಲ್ಲು ಇರ್ಬೇಕು. ಕಲ್ಲು? ಎಂತ ಕಲ್ಲು? ಆಮೇಲೆ ಹೇಳ್ತೀವಿ. ಈಗ ಹೊರ ಹೋಗೋ ದಾರಿ ಹುಡ್ಕೋಣ. ಹಾ, ಹಾ. ಈಗ ಇಲ್ಲಿಂದ ನೋಡ್ತೀನಿ. ಬಹುಶಃ ಇದೇ ಇರ್ಬೇಕು. ಫ್ರೆಂಡ್ಸ್, ಬಹುಶಃ ದಾರಿ ಸಿಕ್ತು. ಬನ್ನಿ, ಒಳಗ್ ಹೋಗಿ ನೋಡೋಣ. ಮಾಡಿದ್ದನ್ನು ಮಹಾರಾಯ. ರುದ್ರ, ನಾವೆಲ್ಲಿ ಹೋಗ್ತಿದ್ದೀವಿ? ಈ ಜಾಗ ಅಂತೂ ವಿಚಿತ್ರವಾಗಿದೆ. ಹಾ? ಇಲ್ಲಿ ಎಲ್ಲ ಕಡೆ ಕಾರಿಡೋರ್ಸ್ ಇವೆ. ನಾವ್ ಎಲ್ಲಿಗೆ ಹೋಗೋದು? ಈ ಪೇಂಟಿಂಗ್ಸ್ ನೊಳಗೆ ಕ್ಲೂ ಅಡಗಿರ್ಬೇಕು. ಹಾ, ಈ ಕಡೆ ನಡೀರಿ. ಎಲ್ಲ ಕಾಗೆಗಳು ಒಂದೇ ಡೈರೆಕ್ಷನ್ ಕಡೆ ನೋಡ್ತಿವೆ. ಇದರ ಅರ್ಥ ಈ ಕಾಗೆಗಳು ನಮ್ಗೆ ಡೈರೆಕ್ಷನ್ ತೋರಿಸ್ತಿವೆ. ಅಲ್ಲೋಡಿ, ಗಾಳಿಯ ಶಕ್ತಿಯುಳ್ಳ ಕಲ್ಲು. ಅದ್ರೊಳಗೆ ವೇಗವಾದ ಗಾಳಿಯ ಫೀಲ್ ಇದೆ. ಅದ್ಭುತ. ನನ್ನ ಸಿಟಿಯೊಳಗೆ ಹೀಗೂ ಏನೋ ಇದೆ ಅಂತ ಗೊತ್ತೇ ಇರಲಿಲ್ಲ. ಕಾಗೆಗಳು ನಮ್ಮ ಹಿಂದೆ ಬಂದು. ಅರೆ, ಮಾಡಿದ್ದು ಮಾರೆ. ನಮ್ಮನ್ನು ಬಿಡು. ಬೇಡ. ಕಾದಿದೆ. ಮಾಡಿದ್ದು ಮಹಾರಾಯ. ಇದೊಂದು ಬಾಕಿ ಇತ್ತು. ಬನ್ನಿ, ನಾವು ಪಾರ್ಟಿಗೆ ಹೋಗ್ತಿದ್ದೀವಿ.
ಇದೆ ನಡೀರಿ. ರುದ್ರ ಮಾಡಿದ್ರು ಮಹಾರಾಯ, ಬೇಗ ಏನಾದ್ರೂ ಮಾಡು. ಸಿಕ್ತು ಗಾಳಿಯ ಶಕ್ತಿಯುಳ್ಳ ಕಲ್ಲು. ಹಾ! ಹ್ಮ್. Ibaiska, door closo! ಮಗು, ನಿನಗೇನನ್ಸಿತ್ತು ಈ ಗೋಡೆ ನನ್ನ ತಡೆಯೋಕ್ಕಾಗುತ್ತೆ ಅಂತನಾ? ಹಿರೋಷಿಯಸ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಸಿಪಾಯಿಗಳೇ, ಈ ಸೀಲನ್ನು ಮುರಿದು ಬಿಡಿ. ಹೆರೋಷಸ್, ನನ್ಗನ್ಸುತ್ತೆ ಈಗ ನೀವೇನಾದ್ರೂ ಮಾಡ್ಬೇಕು. ಯಾವ ಯೋಚನೆಯಲ್ಲಿ ಇದೆಯಾ? ಬೇಗ ಹೊರಡು ಇಲ್ಲಿಂದ. ನೆನ್ಪಿಸ್ಕೋ, ಒಗಟ್ಟಲ್ಲಿ ಬರ್ದಿದೆ ಈಚಕ್ ದಾನ ಬೀಚಕ್ ದಾನ ದಾನೆ ಉಪ್ಪರ್ ದಾನ. ಅಂದ್ರೆ ಕಾಳಿನ ಮೇಲೆ ಕಾಳಿದೆ. ಇದರ ಅರ್ಥ ಒಂದು ಕಲ್ಲು ಕೆಳಗಿದ್ರೆ ಮತ್ತೊಂದು ಮೇಲಿದೆ. ಆದ್ರೆ ಮೇಲೆ ಎಲ್ಲಿ? ಮೇಲೆ ಎಲ್ಲಿ? ಮೇಲೆ ಅಂದ್ರೆ ಇದೇ ಜಾಗ ಇರ್ಬೇಕು, ಆದ್ರೆ ಕಲ್ಲು ಎಲ್ಲಿದೆ? ರುದ್ರ, ಬೇಗ ಯೋಚನೆ ಮಾಡು. ಅವನ ಸುತ್ತಿಗೆ ನಿನ್ನ ಕವಚವನ್ನು ಹೊಡಿತಾ ಇದೆ, ಆಮೇಲೆ ನಮ್ಮನ್ನು ಹೊಡಿತಾನೆ. ಉತ್ತರ ಒಗಟಿನಲ್ಲೇ ಇದೆ. ನೋಟ ಇಟ್ಟು ಶಾಕೀರ್ ಕೂತಿದ್ದಾನೆ. ಅವನಿಗೆ ಆ ಕಾಳನ್ನು ತಿನ್ಬೇಕು. ಅದರ ಅರ್ಥ ಒಂದು ಕಾಳನ್ನು ಅವ ತಿನ್ಬಿಟ್ಟಿದ್ದಾನೆ ಮತ್ತು ಎರಡನೇ ಕಾಳು ಅವನಿಗೆ ತಿನ್ಬೇಕು. ಎಸ್ ಎಸ್, ಮೊದಲ ಕಲ್ಲು ಅವನ ಹೊಟ್ಟೆಲ್ಲಿದೆ. ಬಹುಶಃ ಇದು ನಾಲ್ಕನೇ ಕಲ್ಲು. ಮತ್ತಿದು ಬಹುಶಃ ಎಸ್, ಅದು ಸಿಕ್ತು. ಕಲ್ಲು ಅವರ ಹೊಟ್ಟೆಯೊಳಗಿದೆ. Watch India's largest kids library only on Jio Hotstar. Download the app now.